ಸ್ಟಾರ್ಟ್. ಹಾಯ್ ಅಂಬರೀಶ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ನಾನು. ಎಸ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂಡ್ ಕಾಳಿ ಅಂತಂದ್ರೆ ಇವಾಗ ಒಂದು ಲೀಡ್ ಅಂತಾನೆ ಹೇಳ್ಬೋದು. ನಾಯಕನ ಲೆವೆಲ್ ಕಾಳಿ ಬಂದು ನಿಂತಿದ್ದಾನೆ ಅಂತ. ಆ ಲೆವೆಲ್ ಪಾತ್ರ ಬಂದಿದೆ. ಎಲ್ಲಿಂದ ಶುರುವಾಗಿದ್ದು ಒಂದು ಪೋಷಕ ಪಾತ್ರದಿಂದ ಶುರುವಾಗಿ ಇವಾಗ ಒನ್ ಆಫ್ ದಿ ಹೀರೋ ಅನ್ಸ್ಕೊಂಡಿದ್ದಾನೆ ಕಾಳಿ. ಸೊ ಆ ಒಂದು ಎಫರ್ಟ್ ಕಾಣಿಸ್ತಾ ಇದೆ ತೆರೆ ಮೇಲೆ. 1000 ಸಂಚಿಕೆ ಪುಟ್ಟಕ್ಕನ ಮಕ್ಕಳು ಮುಗಿಸಿದೆ ಅಂಡ್ 4 ವರ್ಷ ಆ ಜರ್ನಿ ಮಾಡಿದ್ದೀರಾ. ಸೊ ಹೇಗಿತ್ತು ಆ ಜರ್ನಿ? ಈ ಕಾಳಿ ಪಾತ್ರಕ್ಕೆ ನನಗೆ ಕಾಲ್ ಬರೋಕ್ಕೆ ಮುಂಚೆ ಒಂದು ಚಾನಲ್ನಲ್ಲಿ ಲುಕ್ ಟೆಸ್ಟ್ ಅಂತ ಆಗುತ್ತೆ. ಆಲ್ಮೋಸ್ಟ್ ನೀವೇ ಫೈನಲ್ ಅಂತ ಹೇಳಿ ಹೀರೋ ನೀನು ಇಲ್ಲಿ ಸಹನಾ ಕ್ಯಾರೆಕ್ಟರ್ ಏನಿದೆ ಅದೇ ಚಾನಲ್ನಲ್ಲಿ ಅವಳು ಹೀರೋಯಿನು ಅಂತ ಹೇಳಿ ಈ ಥರ ಹಿಂಗೆ ಹೋಗುತ್ತೆ. ಸೆಟ್ ಮಾಡಿರ್ತಾರೆ, ನನಗೆ ಫೋನ್ ಬರುತ್ತೆ. ಈ ಥರ ಇನ್ನೇನು ಲಾಸ್ಟ್ ಫೋಟೋಶೂಟ್ ನಡೀಬೇಕಾದ್ರೆ ನನಗೆ ಫೋನ್ ಬರುತ್ತೆ, ಈ ಥರ ಒಂದು ಆಡಿಷನ್ ಮಾಡ್ತಾಯಿದ್ವಿ. ಆಗ ಅದು ಪುಟ್ಟಕ್ಕನ ಮಕ್ಳಿಗೆ ನನಗೆ ಕಾಲ್ ಬಂದಿರಲ್ಲ. ಈ ಥರ ಸ್ವಪ್ನ ಸುಂದರಿ ಅನ್ನೋ ಒಂದು ಸೀರಿಯಲ್ ಮಾಡ್ತಾಯಿದ್ವಿ, ರೀಮ್ಯಾಕು. ಸೊ ಅದಕ್ಕೆ ನೀವು ಮಾಡ್ತೀರಾ, ಈ ಥರ ಹೀರೋಯಿನ್ ಅಣ್ಣನ ರೋಲ್ ಮಾಡ್ತೀರಾ ಅಂತ ಕಾಲ್ ಬಂತು. ನಾನು ಸರ್ ಈ ಥರ ಇದಕ್ಕೆ ಒಂದು ಚಾನಲ್ಗೆ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದೀನಿ, ಹೀರೋ ಅಣ್ಣನ ರೋಲ ನೋಡಿ ಒಂದ್ಸಲಿ ಬಂದು ಆಡಿಷನ್ ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ಸೊ ಆಗ ನಾನು ಏನು ಮಾಡ್ತೀನಿ, ನನಗೆ ಗೊತ್ತಿತ್ತು ಬಿಕಾಸ್ ಆಫ್ ನಾನು ತುಂಬ ಆಡಿಷನ್ಸ್ಗಳಾಗಿರ್ಬೋದು, ಲುಕ್ ಟೆಸ್ಟ್ ಕೊಟ್ಟಿದ್ದೀನಿ. ಎಂಡ್ ಆಫ್ ದಿ ಡೇ ಟಿ ವಿಲಿ ಟೆಲಿಕಾಸ್ಟ್ ಆಗೋ ತನಕ ನಾವು ಹೀರೋನೂ ಅಲ್ಲ, ವಿಲನೂ ಅಲ್ಲ, ಏನೂ ಅಲ್ಲ. ಅಲ್ಲೊಂದು ಸುಮ್ಮನೆ ಒಂದು ಏನೋ ಕ್ಯಾರೆಕ್ಟ್ರ್ ಮಾಡ್ಕೊಂಡು ಬರ್ತಿದ್ವಿ. ಅಂದರೆ ಪ್ರೊಸೀಜರ್ ಆ ಥರ ಇರುತ್ತೆ, ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು. ಎಂಡ್ ಆಫ್ ದಿ ಡೇ ತೆರೆ ಮೇಲೆ ಬರೋ ತನಕ ಯಾರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಸೊ ನಂಗೆ ಗೊತ್ತಿತ್ತಲ್ಲ, ಮುಂಚೆ ಆಲ್ಮೋಸ್ಟ್ ನಾನು ಸೈಕಲ್ ಹೊಡೆದಿದ್ದೀನಿ ಸುಮಾರು ಸೀರಿಯಲ್ಗಳಲ್ಲಿ ಇದು ಮಾಡಿಕೊಂಡು. ಸೊ ಇದರಲ್ಲಿ ಇದು ಮಾಡಿದಾಗ ನಾನು ಅವ್ರನ್ನ ಕೇಳ್ತೀನಿ, ಆ ಚಾನಲಲ್ಲಿ ಅವರು, ಸರ್ ಈ ಥರ ಹಿಂಗಿದೆ, ಹೋಗಿ ಆಡಿಷನ್ ಕೊಟ್ಟು ಬಂದ್ಬಿಟ್ಟು, ನೀವು ಆಲ್ರೆಡಿ ನೀವು ಇಲ್ಲಿ ಹೀರೋ ಆಗಿದ್ದೀರಾ, ನೀವು ಯಾಕೆ ಹೋಗಿ ಕೊಡ್ತೀರಾ ಅಲ್ಲಿ ಅಣ್ಣನ ರೋಲ್ಗೆ ಹಾಗೆ ಹೇಗೆ ಅಂತ. ಇಲ್ಲ ಸರ್, ಟೆಲಿಕಾಸ್ಟ್ ಆಗೋ ತನಕ ನಾನು ಯಾವುದೂ ನಂಬಲ್ಲ, ಬಿಕಾಸ್ ಆಫ್ ನನಗೆ ಅನುಭವ ಆಗಿದೆ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ಆಡಿಷನ್ ಕೊಟ್ಟು ಬಂದಾಗ, ಸರ್ ಇಲ್ಲಿ ಲುಕ್ ಟೆಸ್ಟ್ ಇದೆ, ಈ ಥರ ಅರ್ಜೆಂಟಲ್ಲೇ ಲುಕ್ ಟೆಸ್ಟ್ ಕೊಟ್ಟು ಬಂದೆ. ಸೊ ಆಲ್ಮೋಸ್ಟ್ ಅದು ಒಂದು ಆಡಿಷನಲ್ಲೇ ಆ ಕ್ಯಾರೆಕ್ಟ್ರಿಗೆ ಓಕೆ ಆಗಿತ್ತು. ಅದಾದಮೇಲೆ ಏನಾಗುತ್ತೆ, ಸ್ವಲ್ಪ ಏನೋ ಅಲ್ಲಿ ಚೇಂಜಸ್ಗಳಾಗಿ ಆ ಸೀರಿಯಲ್ ಇದಾಗಿ ಇವಾಗ ಪುಟ್ಟಕ್ಕನ ಮಕ್ಕಳು ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಆಗ ಅನಿರೀಶ್ ಆ ಸೀರಿಯಲ್ ಇದಾಗ್ತಿಲ್ಲ. ಸೊ ಅದು ಹಾಗಾಗಿ ನಾವೇನು ಮಾಡ್ತೀವಿ, ಇದಕ್ಕೆ ಈ ಕ್ಯಾರೆಕ್ಟರ್ ಅಲ್ಲೇನು ಸೆಲೆಕ್ಟ್ ಆಗಿದ್ರು ಅವ್ರನ್ನೆಲ್ಲ ಇಲ್ಲಿ ಕ್ಯಾರೆಕ್ಟರ್ಗಳಾಗಿ ನಾವು ಕೊಡ್ತಾಯಿದ್ದೀವಿ, ಮಾಡ್ತೀರಾ ಅಂದರು. ಓಕೆ ಸರ್ ಅಂತ ಹೇಳಿದ್ದೆ. ಅಷ್ಟೊತ್ತಿಗಾಲ ಇದು ಇನ್ನೂ ಹೋಗ್ತಿದೆ, ಲುಕ್ ಟೆಸ್ಟ್ 3 ಲುಕ್ ಟೆಸ್ಟ್ 4 ಲುಕ್ ಟೆಸ್ಟ್ ಆ ಥರ ಹೋಗಿದೆ. ಇಲ್ಲಿ ಲುಕ್ ಟೆಸ್ಟಲ್ಲಿ ನನಗೆ ಸಹನಾ ಏನಿದ್ದಾಳೆ ಅಕ್ಷರ, ನನಗಿಲ್ಲಿ ಪೇರಾಗಿ ಅವಳೇ ಹೀರೋಯಿನ್ ಆಗಿ ಸೂಟ್ ಆಗಿತ್ತಿಲ್ಲಿ. ಹಾಗಾದಾಗ ಒಂದು ಏನಾಗುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಅವಾಗ ಲಾಕ್ಡೌನ್ ಆಗಿತ್ತಲ್ಲ, ನಾವಿಬ್ಬರು ರನ್ನಿಂಗಲ್ಲಿ ಇರಲಿಲ್ಲ. ಅವಾಗ ನಾನಾಗಿರ್ಬೋದು, ಅಕ್ಷರ ಆಗಿರ್ಬೋದು, ರನ್ನಿಂಗಲ್ಲಿ ಇರಲಿಲ್ಲ ಆ ಸೀರಿಯಲಲ್ಲಿ. ಲಾಸ್ಟ್ ಮೂಮೆಂಟಲ್ಲಿ ಯಾವುದೋ ಒಂದು, ಆ ಸೀರಿಯಲ್ ಹೆಸರು ಬೇಡ, ರನ್ನಿಂಗಲ್ಲಿ ಇರ್ತದೆ, ಆ ಸೀರಿಯಲಲ್ಲಿ ಇರೋರನ್ನ ಹೀರೋಯಿನಾಗಿ ತೊಗೊಂಬಂದು ಲಾಸ್ಟ್ ಮೂಮೆಂಟಲ್ಲಿ ಫಿಕ್ಸ್ ಮಾಡ್ಬಿಡ್ತಾರೆ. ನಮ್ಮನ್ನು ಲುಕ್ ಟೆಸ್ಟಲ್ಲಿ 5ನೇ ಸತಿ 6 ಸತಿ ಲುಕ್ ಟೆಸ್ಟ್ ಮಾಡಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದೇನು ಗುರು ಈ ಥರ ಆಗೋಯ್ತಲ್ಲ, ಸರಿ ಓಕೆ ಇದೇನು ಹೊಸದಲ್ಲ ಅಂದ್ಕೊಂಡು ಇದು ಮಾಡ್ತೀನಿ. ಅಲ್ಲಿ ಇಬ್ಬರದು ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಗಿರ್ತಾರೆ, ನಂದು ಮತ್ತು ಅಕ್ಷರದು. ಸೊ ಅವರು ಒಂದ್ಸಲಿ ಕಾಲ್ ಮಾಡ್ಕೊಂಡು, ಕಾಲಲ್ಲಿ ಹಿಂಗೆ ಆಗೋಯ್ತು ಹಾಗೆ ಹೇಗೆ ಅಂತ ಅಳ್ಕೊಂಡು ಫೋನ್ ಹಾಕ್ತಾರೆ. ಫಸ್ಟ್ ಟೈಮ್ ಆಯ್ತು ಆಡಿಷನ್ ಕೊಡ್ತಿರೋದು, ತಲೆ ಕೆಡಿಸ್ಕೋಬೇಡ, ಜೀವನದಲ್ಲಿ ಏನಾದ್ರು ಹೋಯ್ತು ಅಂದರೆ ದೊಡ್ಡದಾಗಿ ನಾವು ಬರುತ್ತೆ ಅಂತ ಖುಷಿ ಇದು ಮಾಡ್ಕೊ, ಬಂದೇ ಬರುತ್ತೆ ಅಂತ ಹೇಳಿದಾಗ, ಸೊ ಹಾಗೆ ಆಯ್ತು ಅವಳಿಗೆ. ಅಂದರೆ ಅಲ್ಲಿ ಬಿಟ್ಟೋಗಿ ಇಲ್ಲಿ ಕಟ್ ಮಾಡಿದ್ರೆ ಪುಟ್ಟಕ್ಕನ ಮಕ್ಕಳಲ್ಲಿ ಅವಳು ಲೀಡ್, ಅಂದರೆ ದೊಡ್ಡ ಮಗಳು ಕ್ಯಾರೆಕ್ಟ್ರು. ನನಗೆ ಇಲ್ಲಿ ಅವಳಿಗೆ ಲೈನ್ ಹೊಡೆಯೋಂಥ ಒಂದು ಕ್ಯಾರೆಕ್ಟ್ರು, ಅಂದರೆ ಸಣ್ಣ ಒಂದು ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಆಡಿಷನ್ಗೆ ಇದಕ್ಕೆ ಆಡಿಷನ್ ಕರೆದಾಗ ಫಸ್ಟ್ ರೌಂಡ್ ಆಡಿಷನಲ್ಲೇ ನೀನು ಸೆಲೆಕ್ಟ್ ಆಗಿದೆಯಾ ರಾಘು ಸರ್, ನೀನು ಓಕೆ ಮಾಡಿದ್ದಾರೆ ಅನಿರೀಶ್, ಈ ಥರ ಇನ್ನು ಈ ಸೆಕೆಂಡ್ ರೌಂಡ್ ಆಡಿಷನ್ ಇನ್ನೂ ಚೆನ್ನಾಗಿ ಮಾಡಿ ಹಾಗೆ ಹೀಗೆ ಅಂತ ಇದು ಮಾಡೋದು. ಹಳ್ಳಿ ಕ್ಯಾರೆಕ್ಟ್ರ್ ನಾನು ಮಾಡ್ತೀನಿ ಇಲ್ಲಿ ಹೋಗುತ್ತೆ, ಅದೆಲ್ಲ ಹೆಂಗೆ ಅಂದರೆ ಫುಲ್ ಮಾಸ ಹಿಂಗೆಲ್ಲ ಅಂದ್ಕೊಂಡು ಹಿಂಗೆಲ್ಲ ಇರಬೇಕು ಹಾಗೆ ಹೀಗೆ ಅಂತ. ಸೊ ಹಾಗೆ ಇನ್ನೇನು ಮಾಡೋದು, ಈ ಥರ ಎಲ್ಲ ಕೊಡಬೇಕು ಆಗಕ್ಕೆ. ಒಂದಷ್ಟು ಹಳ್ಳಿ ಕ್ಯಾರೆಕ್ಟರ್ಗಳಿರೋಂಥ ಸಿನಿಮಾಗಳನ್ನ ಆಗಿರ್ಬೋದು. ಆಮೇಲೆ ಇನ್ನೊಂದಷ್ಟು ಹಳ್ಳಿ ಅಂದರೆ ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಮಂಡ್ಯ, ಮೈಸೂರು ಆ ಥರ ಎಲ್ಲ ಇದ್ರಲ್ಲ, ಅವ್ರ ಹತ್ರ ಮಾತಾಡೋ ಅವ್ರ ಶೈಲಿ ಹೇಗಿರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಓಕೆ ಸರಿ ಈ ಥರ ಸರ್ ಎಲ್ಲ ಕಲ್ತ್ಕೊಂಡು ಫೈನಲ್ ರೌಂಡ್ ಆಡಿಷನ್ಗೆ ಓಕೆ ಆಯಿತು, ಸೆಲೆಕ್ಟ್ ಆಯಿತು. ಅನಿರೀಶ್ ಓಕೆ ಆಗಿದ್ರ, ಬಟ್ ಆದರೆ ಇದು ಲೀಡಲ್ಲ, ಆಗಲೇ ಹೇಳಿದ್ನಲ್ಲ ನೀನು ಹೀರೋ ಆಗೇ ಮಾಡಬೇಕು ಅಂತಿದ್ದೀಯ ಅಂದರೆ, ಸರ್ ಹೀರೋ ಆಗಿ ಮಾಡಬೇಕು ಅಂತಿದ್ದೀನಿ, ಬಟ್ ಕ್ಯಾರೆಕ್ಟ್ರಿಗೆ ಒಂದು ಸ್ಕೋಪ್ ಇತ್ತು ಅಂದರೆ ಮಾಡ್ತೀನಿ, ಅದಕ್ಕೇನೋ ಜೀವ ತುಂಬ ಥರ ಇತ್ತು ಅಂದರೆ ನಾನು ಪಕ್ಕ ಮಾಡ್ತೀನಿ ಅಂದಾಗ, ಓಕೆ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಇದು ಹೆಂಗೆ ಹೋಗುತ್ತಾ ಗೊತ್ತಿಲ್ಲ ಮುಂದೆಗಡೆ. ಯಾಕಂದರೆ ಅಲ್ಲಿ ರಾಧಮ್ಮ ಕೂತರು ಏನಿದೆ ಅಲ್ಲಿ ನನ್ನ ಕ್ಯಾರೆಕ್ಟ್ರು 16 ಎಪಿಸೋಡ್ಗೆ ವೈಂಡ್ ಅಪ್, ಅಂದರೆ ಎಂಡ್ ಆಗುತ್ತೆ ನನ್ನ ಕ್ಯಾರೆಕ್ಟ್ರು. ಸೊ ಇಲ್ಲಿ ಈಗ ಹೇಳಿದ್ರ ಓಕೆ
ಸರಿ ಸರ್ ನೀವು ಯಾವ್ದಾದ್ರು ಕೊಡಿ ನಾನು ಮಾಡ್ಕೋತೀನಿ ನಾನು. ನನಗೆ ಗೊತ್ತಿತ್ತು, ಅಂದರೆ ಮುಂಚೆ ಒಂದು ಸೀರಿಯಲ್ ಮಾಡಿದಾಗ ಅನುಭವ ಆಗಿತ್ತು, ಒಂದು ಸಣ್ಣ ರೋಲ್ನ ಹೇಗೆ ಅದನ್ನು ತಿನ್ನಬೇಕು, ಹೇಗೆ ಅದನ್ನು ತೊಗೊಂಡೋಗ್ಬೇಕು ಅನ್ನೋದು ನನಗೆ ಗೊತ್ತಿತ್ತು. ಸೊ ಅದೇ ಹೇಳಿದ್ನಲ್ಲ, ಹಸ್ದಾಗ ಅಲಸಿದನ್ನು ಕೂಡ ಮೃಷ್ಟಾನ್ನ ಥರನೇ ಕಾಣಿಸುತ್ತೆ ಅಂತ. ಸೊ ಹಾಗೆ ನನಗೆ ಅದು ಕಾಳಿ ಪಾತ್ರ ಮೃಷ್ಟಾನ್ನ ಥರನೇ ಕಾಣಿಸ್ತು ನನಗೆ. ಸೊ ಹಾಗೆ ಕ್ಯಾರೆಕ್ಟ್ರು ಓಕೆ ಆದಾಗ ಮಾಡ್ಕೊಂಡು ಸಣ್ಣ ಪುಟ್ಟ ಮಾಡಿದ್ರು. ಇಲ್ಲ ಇದು ಯಾಕೋ ನಾನು ಮಾಡ್ತಿರೋ ಸಾಕಾಗ್ತಿಲ್ಲ, ಇನ್ನೇನೋ ಮಾಡಬೇಕು, ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದಾಗ ಸ್ವಲ್ಪ ಮ್ಯಾನರಿಸಮ್ ತೊಗೊಂಡೆ ಅದಕ್ಕೆ. ಓಕೆ ಹೇಳ ಇವಾಗ, ಹೌದಾ ಸರಿ ಆಯಿತು. ಹಾಂ, ಫಸ್ಟ್ ಡೇ ಪುಟ್ಟಕ್ಕನ ಹತ್ರ ಒಂದು ಸೀನ್ ಬರುತ್ತೆ. ಅಂದರೆ ಆಲ್ಮೋಸ್ಟ್ ಒಂದು 3ನೇ ಎಪಿಸೋಡ್ಗೇನೋ ನಾನು ಪುಟ್ಟಕ್ಕ ಹತ್ರ ಬರ್ತೀನಿ. ಅವ್ಳ ಮಗಳನ್ನ ಲೈನ್ ಹೊಡಿಯಬೇಕು, ಅಂದರೆ ಸಹನ ಅನ್ನೋ ಕ್ಯಾರೆಕ್ಟ್ರನ್ನ ಲೈನ್ ಹೊಡಿಬೇಕು ಅಂತ ಹೋಗಿ ನಿಂತ್ಕೊಳ್ಳೋದಾಗ ಇದು ಮಾಡಬೇಕು ಅಂತ ಲೆಜೆಂಡ್. ಆ ಲೆಜೆಂಡ್ ಮುಂದೆ ನಾನು ಏನೋ ಡಿಫ್ರೆಂಟಾಗಿ ಕಾಣಿಸ್ಕೊಂಡ್ರೆ ಮಾತ್ರ ಜನ ನನ್ನ ಗುರುತಿಸ್ತಾರೆ. ಗುರುತಿಸಿದಾಗ ಅಷ್ಟೇ ನಾನು ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಕ್ಕಾಗೋದು ಅಂತ ಗೊತ್ತಾಯಿತು. ಸೊ ಅವ್ರ ಮುಂದೆ ಇನ್ನೊಂದು ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಮಾಡಿಕೊಂಡೆ. ಪುಟ್ಟಕ್ಕ ನಿಮ್ಮ ಮಗಳು ಬಡ್ಸೋಕ್ಕಿಲ್ವಾ? ಸೊ ಇನ್ನೊಂದೇನೋ ಮಾಡಿದಾಗ ನನಗೆ ಉಮಾಶ್ರೀ ಮೇಡಮ್ ಈ ಓವರ್ ಸ್ಟೈಲೆಲ್ಲ ಮಾಡ್ಬಿಡೋಣ, ಸರಿಗೆ ಇದು ಮಾಡೋ ನೀನು, ಹಾಗೆ ಹೇಗೆ ಡೈಲಾಗ್ ಮೇಲೆ ಇದು ಮಾಡೋ, ಕಾನ್ಸಂಟ್ರೇಟ್ ಮಾಡೋ, ಹಾಗೆ ಹೇಗೆ ಅಂತಂದರು. ಹೋಗಿ ಇದನ್ನು ಡೈರೆಕ್ಟ್ ಹತ್ರ ಆಗಿರ್ಬೋದು, ಅಸೋಸಿಯೇಟ್ ಹತ್ರ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, ಇವ್ನು ನೋಡೋ ಡೈಲಾಗ್ ಕರೆಕ್ಟಾಗಿ ನೋಡ್ಕೋತಿಲ್ಲ, ಫುಲ್ ಹೆವಿ ಸ್ಟೈಲ್ ಮಾಡ್ತಾನೆ, ಹಾಗೆ ಹೇಗೆ ಅಂತ. ಇದೆಲ್ಲ ಮಾಡಿದ್ದು ಒಂದಷ್ಟು ದಿವಸ ಆದಮೇಲೆ ಟೆಲಿಕಾಸ್ಟ್ ಆಗುತ್ತೆ. ಅದೇ ಉಮಾಶ್ರೀ ಮೇಡಮ್ ಬರ್ತಾರೆ ಮತ್ತಿರ್ಗ ಬಂದುಬಿಟ್ಟು, ಹಿಂಗೆಲ್ಲ ಅಂದ್ಕೊಂಡು ಮಾಡ್ತೀರಾ, ಮ್ಯಾನೇಜ್ ಸಖತ್ತಾಗಿ ಮಾಡ್ತೀವಿ ಕಣೋ, ನಮ್ಮ ಮನೇಲೆಲ್ಲ ಕೇಳಿ ಚೆನ್ನಾಗಿ ಮಾಡ್ತೀವಿ ಅಂತ. ಇದೇ ಥರ ಮಂಜು ಭಾಷಿಣಿ ಮೇಡಮ್ ಕೂಡ ಹೇಳಿದ್ದಾರೆ, ನಮ್ಮ ಮನೇಲೆಲ್ಲ ನಿನಗೆ ಫ್ಯಾನ್ ಕಣೋ, ತುಂಬ ಚೆನ್ನಾಗಿ ಮಾಡ್ತಾನೆ, ಗಾಳಿ ಕ್ಯಾರೆಕ್ಟರ್ ತುಂಬ ಇದಾಗಿದೆ, ಅವ್ನು ಮುಂದೆ ನೋಡ್ತಾರೆ ಹೀರೋ ಆಗ್ತಾನೆ ಅಂತೆಲ್ಲ ಹೇಳ್ತಾರೆ, ಹಿಂಗೆಲ್ಲ ಅಂತಂದ್ಬಿಟ್ಟು ಮಂಜು ಭಾಷಿಣಿ ಮೇಡಮ್ ಕೂಡ ನನಗೆ ಬಂದು ಹೇಳಿದ್ದಾರೆ. ಅಂದರೆ ಬಂಗಾರಮ್ಮ ಅನ್ನೋ ಕ್ಯಾರೆಕ್ಟರ್ ಏನಿದೆ ಅವರು ಕೂಡ ಬಂದು ಹೇಳಿದ್ದಾರೆ ನನಗೆ. ಸೊ ಹೀಗೆ ಈ ಕ್ಯಾರೆಕ್ಟ್ರು ಹೈಲೈಟ್ ಆಗ್ತಾ ವಿಲನ್ ಆಯಿತು. ಸೊ ಅವಳನ್ನ ಲೈನ್ ಹೊಡೋ ಥರ ಇವಾಗ ಹಂಗೆ ಕಂಟಿನ್ಯೂ ಮಾಡಿದ್ರು. ಸೊ ಹಾಗೆ ಇದಾಗಿ ನಾನು 2023 ಬೆಸ್ಟ್ ವಿಲನ್ ಅವಾರ್ಡ್ ಕೂಡ ತೊಗೊಂಡಿದ್ದೀನಿ. ಖುಷಿ ಆಯಿತು ಆ ಅವಾರ್ಡ್ ಫಸ್ಟ್ ಟೈಮ್. ಅಂದರೆ ನನಗೆ ಕನಸಿತ್ತಲ್ಲ ಈ ಥರ ಏನೋ ಮಾಡಬೇಕು, ಸಾಧನೆ ಮಾಡಬೇಕು, ಆ ಥರ ದೊಡ್ಡ ವೇದಿಕೆಯಲ್ಲಿ ನಿಂತ್ಕೋಬೇಕು ಅಂತ. ಸೊ ಆಗ ತೊಗೊಂಡಾಗ ಫುಲ್ ನಡಗಿದ್ದೀನಿ, ತೊಗೊಂಡಿದ್ದೀನಿ ಆ ಕನಸ ಇದೇನು ಅಂತ. ಸೊ ಆ ಥರ ಫುಲ್ ಖುಷಿ. ಅಂದರೆ ನಾನು ಹೋಗ್ತಿರೋ ದಾರಿಲಿ ಅಟ್ಲೀಸ್ಟ್ ಒಂದು ಸ್ಟೆಪ್ ಆದರೂ ಮುಟ್ಟಿದ್ದೀನಿ ಅನ್ನೋ ಖುಷಿ ಇತ್ತು. ಮನೆಯವರೆಲ್ಲ ಎದುರಾಕೊಂಡು ಬಂದಾಗ ಇಲ್ಲೇನೋ ಒಂದು ಸಾಧನೆ ಮಾಡ್ತಾಯಿನಿ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಅದಾದಮೇಲೆ ಆ ಕ್ಯಾರೆಕ್ಟ್ರನ್ನ ಮತ್ತೆ ಏನು ಮಾಡ್ತಾರೆ, ಸೆಕೆಂಡ್ ಲೀಡ್ ಥರ ಹೋಗುತ್ತೆ ಆ ಕ್ಯಾರೆಕ್ಟ್ರು. ಫುಲ್ ಎಲ್ಲ ಕಟ್ಔಟ್, ಅಂದರೆ ಕಟ್ ಮಾಡಬೇಕು. ಈಗೆಲ್ಲ ಮ್ಯಾನೇಜರ್ ಮೇಲಿದೆ ಅದೆಲ್ಲ ಕಟ್ ಮಾಡಬೇಕು. ವಿಲನ್ ಆದರೆ ಬೌಂಡ್ರಿ ದಾಟಿ ಆಟ ಆಡ್ಬೋದು, ಬಟ್ ಹೀರೋ ಆದರೆ ಇಷ್ಟೇ ಬೌಂಡ್ರಿ ಇರುತ್ತೆ, ಅಷ್ಟು ಬೌಂಡ್ರಿ ಬಿಟ್ಟು ಆಚೆ ಹೋಗಂಗೇ ಇಲ್ಲ. ಅಷ್ಟು ಬಿಟ್ಟು ಆಚೆ ಹೋದರೆ ಕ್ಯಾರೆಕ್ಟ್ರು ಬಿದ್ದೋಗುತ್ತೆ. ಸೊ ಹಾಗಾಗಿ ಅದನ್ನು ಹೇಗೆ ಇದು ಮಾಡೋದು ಅಂತ ಅದನ್ನು ಒಂದಷ್ಟು ಕಲ್ತ್ಕೊಂಡು ಸ್ವಲ್ಪ ಕಲ್ತ್ಕೊಂಡು ಬಂದೆ. ಇದಕ್ಕೆ ನಮ್ಗೆ ಸಪೋರ್ಟ್ ಮಾಡಿದ್ದು ಸಾರಂಗ್ ಸರ್ ಡೈರೆಕ್ಟ್ರು, ಮತ್ತು ಜಗ್ಗಿ ಸಾರು, ಆರು ಜಗದೀಶ್ ಸಾರು, ಮತ್ತು ಹಾಗೆ ಮುರಳಿ ಅಂತ, ಮತ್ತು ಪ್ರಕಾಶ್ ಸರ್ ಅಂತ ಮುಂಚೆ ಇದ್ದರು, ಇವಾಗಿಲ್ಲ ಅವರು. ಅಂದರೆ ಏನೇ ಮಿಸ್ಟೇಕ್ಸ್ ಇದ್ದರು, ಇದು ನೀನು ಹಿಂಗೆ ಮಾಡ್ಬೋದು ಕಣೋ, ಇನ್ನೊಂಚೂರು ಏನೋ ಮಾಡ್ಬೋದು. ಸಾರಂಗ್ ಸರ್ ಅಂತೂ ಬ್ರದರ್ ಥರ ಫುಲ್ಲು ಇದು ಮಾಡ್ತೇ ಮಾಡೋ ಹಾಗೆ ಹೀಗೆ ಅಂತ. ಜಗ್ಗಿ ಸರ್ ಕೂಡ ಅಷ್ಟೇ, ನಾನು ಆರ್ಟಿಸ್ಟ್, ಇವ್ನು ನೋಡಿ ಪಕ್ಕ ಈ ಹಳ್ಳಿ ಸ್ಲ್ಯಾಂಗ್ ಬರೋದಿಲ್ಲ ಅವ್ನಿಗೆ, ಸೈಕಲ್ ಹೊಡ್ತಾರೆ ಅಂದಾಗ ಇಲ್ಲ ಸರ್ ಅವ್ನು ಮಾಡ್ತಾನೆ ನೋಡಿ ಇವಾಗ. ಸೊ ಆ ಒಂದು ಬೂಸ್ಟಪ್ನ ಕೊಟ್ಟು ಕಾಳಿ ಕ್ಯಾರೆಕ್ಟ್ರನ್ನ ಇನ್ನೊಂದಷ್ಟು ಲೆವೆಲ್ ತೊಗೊಂಡೋಗಿದ್ದಾರೆ. ಫುಲ್ ಖುಷಿ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಕಾಳಿ ಕ್ಯಾರೆಕ್ಟ್ರು ವಿಲನ್ ಆಗಿದ್ದಾಗ ಆಟಾಡಕ್ಕೆ ಬಿಟ್ಬಿಡೋರು. ನಾನು ಹೆಂಗೆ ಹೋಗಿ ಏನೇನು ಮಾಡ್ತೀನೋ ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡೋರು. ಹಿಂಗೆ ಇದು ಅವ್ನು ಮಾಡ್ಕೊಳ್ಳಿ ಫಸ್ಟ್ ವೈಡ್ ಆ್ಯಂಗಲು, ಆಮೇಲೆ ಕ್ಲೋಸಪ್ಸ್ ಇಡೋಣ ಅಂತ. ಸೊ ಈ ಥರ ನನಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫುಲ್ ಖುಷಿ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ ಕಾಳಿ ಕ್ಯಾರೆಕ್ಟ್ರ್.